ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದ 5 ವರ್ಷದ ಬಾಲಕಿ ಮನೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ರು. ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರುವ ನಿವಾಸಕ್ಕೆ ಭೇಟಿ ನೀಡಿ ಬಾಲಕಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮುಂದೆ ಬಾಲಕಿ ತಾಯಿ ಕಣ್ಣೀರು ಹಾಕಿದ್ರು. ಬಾಲಕಿಯ ಕುಟುಂಬಸ್ಥರಿಗೆ ನಾಗಲಕ್ಷ್ಮಿ ಚೌಧರಿ ಸಮಾಧಾನ ಮಾಡಿದ್ರು. ಬಾಲಕಿಯ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಪೋಷಕರಿಗೆ ಅಧ್ಯಕ್ಷರು ಭರವಸೆ ನೀಡಿದ್ರು. ನಂತರ ಕಿಮ್ಸ್ ಆಸ್ಪತ್ರೆಗೂ ಭೇಟಿ ನೀಡಿದ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಬ್ಲಾಕ್ಮೇಲ್ ಮಾಡಿ ವೃದ್ಧ ದಂಪತಿ ಸಾವಿಗೆ ಕಾರಣವಾಗಿದ್ದ ಸೈಬರ್ ವಂಚಕನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೇಡಿ ಗ್ರಾಮದಲ್ಲಿ ಬ್ಲಾಕ್ಮೇಲ್ಗೆ ವೃದ್ಧ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಡಿಯಾಗೋ ನಜರತ್, ಪಾವಿಯಾ ನಜರತ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ನಿಮ್ಮ ನಗ್ನ ಚಿತ್ರಗಳಿವೆ ಅಂತ ಹೇಳಿ ಸೈಬರ್ ವಂಚಕರು ವೃದ್ಧ ದಂಪತಿಯಿಂದ ಲಕ್ಷಾಂತರ ಹಣ ಪೀಕಿದ್ರು. ದೆಹಲಿ ಕ್ರೈಮ್ ಬ್ರಾಂಚ್ ಸಿಬ್ಬಂದಿ ಎಂದು ವೃದ್ಧ ದಂಪತಿಯಿಂದ 6.10 ಲಕ್ಷ ಎಗರಿಸಿದ್ರು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಠಾಣೆ ಪೊಲೀಸರು ಗುಜರಾತಿನ ಸೂರತ್ ಮೂಲದ ಚಿರಾಗ್ ಲಟ್ಕರ್ ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ HSR ಬಡಾವಣೆಯಿಂದ ಕಾಣೆಯಾಗಿರುವ ಮಗನಿಗಾಗಿ ತಾಯಿ ಅಲೆದಾಡ್ತಾ ಇದ್ದಾರೆ. ಸೊಸೆ ರೇಖಾ ಮತ್ತು ಮಗನ ಜೊತೆ ತಾಯಿ ಸರೋಜಮ್ಮ ವಾಸ ಇದ್ರು. ಆದರೆ ವಾಸವಿದ್ದ ಕಳೆದ 5 ತಿಂಗಳಿಂದ ಸೊಸೆ ಮಗನಿಗೆ ಟಾರ್ಚರ್ ಕೊಡ್ತಾ ಇದ್ರು. ಮಗನ ಸಂಸಾರ ಚೆನ್ನಾಗಿರ್ಲಿ ಅಂತ ಮಗಳ ಮನೆಗೆ ತಾಯಿ ತೆರಳಿದ್ರು. ಅದಾದ ಒಂದೇ ವಾರಕ್ಕೆ ಮಗ ಫೋನ್ ಮಾಡಿ ಕಿರಿಚಾಡ್ಕೊಂಡಿದ್ದಾನೆ. ಆತಂಕದಿಂದ ಮನೆ ಬಳಿ ಬಂದು ಮನೆಗೆ ಬೀಗ ಜಡಿದು ತಾಯಿಯನ್ನ ಒಳಬಿಟ್ಟಿಲ್ಲ. ಮಗನನ್ನ ತೋರಿಸುವಂತ ಸೊಸೆ ಹೇಳಿದ್ರೂ ಸಹ ಸೊಸೆ ತೋರಿಸಿಲ್ಲ. ಇದರಿಂದ ನೊಂದ ತಾಯಿ ಮಗನಿಗೆ ಏನೋ ತೊಂದರೆ ಮಾಡಿದ್ದಾಳೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ HSR ಠಾಣೆಗೆ ಹೋದ್ರೂ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಲ್ಲ ಅಂತ ತಾಯಿ ಅಳಲನ್ನ ತೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಇನ್ನೂ ದೇವದಾಸಿ ಪದ್ಧತಿ ಜೀವಂತವಾಗಿರುವುದು ಬೆಳಕಿಗೆ ಬಂದಿದೆ. ದೇವದಾಸಿ ಆಗ್ತಾ ಇದ್ದ ಯುವತಿಯನ್ನ ಬಳ್ಳಾರಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಬಳ್ಳಾರಿಯ ಕುರುಗೋಡು ತಾಲೂಕಿನ ಒದ್ದಟ್ಟಿಯ ಯುವತಿಯೋರ್ವಳು ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿಸೋ ವಿಷಯ ತಿಳಿದು ಯುವತಿಯನ್ನ ಬಲವಂತವಾಗಿ ಪೋಷಕರು ದೇವದಾಸಿ ಮಾಡೋದಕ್ಕೆ ಹೊರಟಿದ್ರು. ಮಾಹಿತಿ ತಿಳಿದು ಯುವತಿಯನ್ನ ಕುರುಗೋಡು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೋಷಕರನ್ನ ಠಾಣೆಗೆ ಕರೆಸಿದ್ದ PSI ಸುಪ್ರೀತ್ ಯುವತಿಯ ಪೋಷಕರಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಪ್ರೀತಿಸಿದ ಯುವಕನ ಜೊತೆಯೇ ಯುವತಿಗೆ ಮದುವೆ ಮಾಡಿಸಿದ್ದಾರೆ. ಆಕಸ್ಮಿಕ ಬೆಂಕಿಗೆ ಕಲಬುರಗಿಯಲ್ಲಿ ಫರ್ನಿಚರ್ ಶಾಪ್ ಹೊತ್ತಿ ಉರಿದಿದೆ. ಕಲಬುರಗಿ ನಗರದ ವಸಂತನಗರದಲ್ಲಿ ಅಗ್ನಿ ಅವಘಡ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ರಸ್ತೆ ಬದಿಯಲ್ಲಿದ್ದ ಫರ್ನಿಚರ್ ಶಾಪ್ ಸುಟ್ಟು ಕರಕಲಾಗಿದೆ. ಫರ್ನಿಚರ್ ಶಾಪ್ ಜೊತೆಗೆ ಎದುರುಗಡೆ ನಿಲ್ಲಿಸಲಾಗಿದ್ದ ಕಾರ್ ಸಹ ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಡಹಗಲೇ ಮಹಿಳೆಯರ ಸರ ಕದ್ದೊಯ್ದ ಘಟನೆ ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ನಡೆದಿದೆ. ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದ ಕಾವ್ಯಶ್ರೀ ಎಂಬುವವರ ಮಾಂಗಲ್ಯ ಸರವನ್ನ ಖದೀಮರು ಕಿತ್ತು ಪರಾರಿಯಾಗಿದ್ದಾರೆ. ಬೈಕ್ನಲ್ಲಿ ಬಂದ 3 ದುಷ್ಕರ್ಮಿಗಳು ಕ್ಷಣಾರ್ಧದಲ್ಲೇ ಚಿನ್ನದ ಸರ ಎಗರಿಸಿದ್ದು ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಾಲಿಂಗಾಪುರ ಪ್ರತ್ಯೇಕ ತಾಲೂಕು ರಚನೆಗೆ ಕೈಗೊಂಡ ಹೋರಾಟ ನಿನ್ನೆಗೆ 3 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ಮಹಾಲಿಂಗಾಪುರ ಪಟ್ಟಣದ ನಾಗರಿಕರು ಹಾಗೂ ರೈತರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಚೆನ್ನಮ್ಮ ವೃತ್ತದಲ್ಲಿ ಜಮಾವಣೆಗೊಂಡ ಹೋರಾಟಗಾರರು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ರು. ನ್ಯಾಯ ಸಿಗೋವರೆಗೂ ಹೋರಾಟ ಕೈ ಬಿಡುವ ಮಾತೇ ಇಲ್ಲ ಅಂತ ಪ್ರತಿಭಟನಾಕಾರರು ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.